ಹಲೋ ಕರ್ನಾಟಕ. ಸೊ ನನ್ನ ಅಕೌಂಟ್ ನೇಮ್ ಹೇಳ್ತಾ ಇರುವಾಗ ಲೀಡ್ ಕೋಡ್ ಇನ್ ಕನ್ನಡ ಅಂದರೆ ನಮ್ಮ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಲೀಡ್ ಕೋಡ್ನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪ್ರಾಬ್ಲಮ್ಸ್ ನಾವು ಇವತ್ತಿನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೇಟ್ ಮಾಡೋದು ಬೇಡ. ನಮ್ಮ ಫಸ್ಟ್ ಪ್ರಾಬ್ಲಮ್ ದಟ್ ಈಸ್ ಟು ಸಮ್. ನಾವು ಡೈರೆಕ್ಟಾಗಿ ಎಕ್ಸಾಂಪಲ್ಗೆ ಹೋಗೋಣ. ದಟ್ ಈಸ್ ಫಸ್ಟ್ ಅವ್ರು ಇನ್ಪುಟ್ ಕೊಟ್ಟಿದ್ದಾರೆ, ಒಂದು ಲೀಸ್ಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಒಂದು ಟಾರ್ಗೆಟ್ ಆನ್ಸರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಔಟ್ಪುಟ್ನ ಕೊಟ್ಟಿದ್ದಾರೆ. ಅಂದರೆ ಟು ಸಮ್ ಅಂದರೆ ಈ ಲೀಸ್ಟಲ್ಲಿ ಯಾವ ಎರಡು ನಂಬರ್ಸ್ಗಳನ್ನು ಸಮ್ ಮಾಡಿದರೆ ನಮಗೆ 9 ಬರುತ್ತೆ, ಆ ನಂಬರ್ಸ್ಗಳ ಇಂಡೆಕ್ಸ್ನ ಪ್ರಿಂಟ್ ಮಾಡು. ಇಷ್ಟೇ ಲಾಜಿಕ್. ನೋಡ್ಬೇಕಾದ್ರೆ ಇಲ್ಲಿ 2 + 7 = 9 ಆನ್ಸರ್ ಬಂತು. 2 ಅನ್ನೋದು 0 ಇಂಡೆಕ್ಸು, 7 ಅನ್ನೋದು ಫಸ್ಟ್ ಇಂಡೆಕ್ಸು. ಅಂದರೆ ಇಂಡೆಕ್ಸ್ನ ಪ್ರಿಂಟ್ ಮಾಡೋದು ಅಷ್ಟೇ. ನೋಡು ಎಕ್ಸಾಂಪಲ್ ಸೆಕೆಂಡ್ ನೋಡಿದೆ, ಇದರಲ್ಲಿ 3, 2, 4 ಅಂತ ಇದೆ. ಆನ್ಸರ್ 6 ಬರಬೇಕು. ಅಂದರೆ 2 + 4 2 + 4 ಸಮ್ ಮಾಡಿದ್ರೆ 6 ಬರುತ್ತೆ. 2 ಅನ್ನೋದು ಫಸ್ಟ್ ಇಂಡೆಕ್ಸಲ್ಲಿದೆ ಆ್ಯಂಡ್ 4 ಅನ್ನೋದು ಸೆಕೆಂಡ್ ಇಂಡೆಕ್ಸಲ್ಲಿದೆ. 2ನ ಪ್ರಿಂಟ್ ಮಾಡೋದು ಅಷ್ಟೇ. ಸೊ ನಾವು ಇದನ್ನು ಇನ್ ಪೈಥಾನ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡಿ. ಸೊ ನಾವಿಲ್ಲಿ ಫಾರ್ ಲೂಪ್ನ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ನಾವು ಪ್ರತಿಯೊಂದು ನಂಬರ್ಸ್ನ ಚೆಕ್ ಮಾಡಬೇಕು. ಸೊ ಫಸ್ಟು ಫಾರ್ ಐ ಇನ್ ರೇಂಜ್ ಆಫ್ ಲೆಂತ್ ಆಫ್ ನಮ್ಸ್. ಅಂದರೆ ಈ ನಮ್ಸ್ ಅನ್ನೋ ಲಿಸ್ಟಲ್ಲಿ ಐ ಅನ್ನೋ ಇಂಡೆಕ್ಸ್ ಅಂದರೆ 0, 1, 2, 3, 4 ಲೈಕ್ ದಟ್. ಸೊ ನಾವು ಮತ್ತೊಂದು ಇಂಡೆಕ್ಸ್ನ ಪ್ರಿಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಫಾರ್ ಜೆ ಇನ್ ರೇಂಜ್ ಆಫ್ ಐ + 1, ದೆನ್ ಲೆಂತ್ ಆಫ್ ನಮ್ಸ್. ಐ + 1 ಏನಕ್ಕೆ ಅಂದರೆ ನಾವು ಒಂದು ಲೀಸ್ಟಲ್ಲಿ ಒಂದು ನಂಬರ್ಸ್ನ ಚೆಕ್ ಮಾಡಿದ್ರೆ ಅದರ ನೆಕ್ಸ್ಟ್ ನಂಬರ್ಸ್ನ ಚೆಕ್ ಮಾಡ್ತಾ ಹೋಗಬೇಕು. ಅದೇ ರೀತಿ ಚೆಕ್ ಮಾಡ್ತಾ ಹೋಗ್ಬೇಕಂದ್ರೆ +1 ಆ್ಯಡ್ ಆಗ್ತಾ ಹೋಗುತ್ತೆ ಇಂಡೆಕ್ಸ್ಗೆ. ಅಂದರೆ ಸಪೋಸ್ ಐ ಅಂದರೆ 0 ಅಂತ ತಗೊಳ್ಳಿ, 0 ಅನ್ನೋ ಚೆಕ್ ಆಯಿತು ಫಸ್ಟಲ್ಲಿ, ನೆಕ್ಸ್ಟು 0 + 1 ಅದೇ 1 ಇಂಡೆಕ್ಸ್ ಅದು ಚೆಕ್ ಆಗುತ್ತೆ. ನೆಕ್ಸ್ಟ್ 1 + 1 ಅಂದರೆ 2 ಸೆಕೆಂಡ್ ಇಂಡೆಕ್ಸ್ ಪ್ರಿಂಟ್ ಆಗುತ್ತೆ. ಆ ಥರ. ದೆನ್ ಇಫ್ ನಮ್ಸ್ ಆಫ್ ಐ ಪ್ಲಸ್ ನಮ್ಸ್ ಆಫ್ ಜೆ ಈಕ್ವಲ್ ಟು ಟಾರ್ಗೆಟ್ ಅಂದರೆ ಆನ್ಸರು. ಅಂದರೆ ನಮ್ಸ್ ಆಫ್ ಐ ಅಂದರೆ ಐ ಇಂಡೆಕ್ಸಲ್ಲಿ ಇರ್ತಕ್ಕಂತಹ ವ್ಯಾಲ್ಯೂ ಮತ್ತು ಜೆ ಇಂಡೆಕ್ಸಲ್ಲಿ ಇರ್ತಕ್ಕಂತಹ ವ್ಯಾಲ್ಯೂ ಸಮ್ ಮಾಡಿದ್ರೆ ನಮಗೆ ಅದು ಆನ್ಸರ್ ಹೆಂಗೆ ಕೊಟ್ಟಿದೆ ಅದು ಬರಬೇಕು. ಬಂದರೆ ರಿಟರ್ನ್ ಐ, ಜೆ. ಯಾಕಂದರೆ ನಮಗೆ ಇಂಡೆಕ್ಸ್ ಪ್ರಿಂಟ್ ಆಗಬೇಕು ತಾನೆ. ಸೊ ಐ ಮತ್ತು ಜೆ ನಾವು ಇಂಡೆಕ್ಸಸ್, ಸೊ ಇಂಡೆಕ್ಸ್ ಪ್ರಿಂಟ್ ಆಗಬೇಕು. ಸೊ ಈ ಕೋಡ್ನ ರನ್ ಮಾಡಿ ನೋಡೋದು. ರನ್ ಮಾಡಿದರೆ